ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟ್ರಾಟಜಿ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಡೈಲಿ ಕರೆಂಟ್ ಅಫೇರ್ಸ್ ಏನೈತಿ ಕನ್ನಡದ ಎಲ್ಲ ನ್ಯೂಸ್ ಪೇಪರ್ಗಳ ಪೇಪರ್ ಕಟಿಂಗ್ಸ್ ಇವಾಗಿರ್ತಾವ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವುದಾವು ಅವುಗಳನ್ನ ನಾನು ಹೈಲೈಟ್ ಮಾಡಿರ್ತೀನಿ, ನೀವು ಅವುಗಳನ್ನ ನೋಡ್ಕೋಬೋದು. ಸೊ ಬಟ್ ಈ ಪಿ ಡಿ ಎಫ್ನಲ್ಲಿ ಎಲ್ಲ ಪೇಪರ್ ಕಟಿಂಗ್ಸ್ ಟೋಟಲ್ ಇರ್ತದೆ. ಇದನ್ನು ನೀವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ನೋಡ್ಬೋದು. ಈ ಪಿ ಡಿ ಎಫ್ ನಾನು ಅಲ್ಲಿ ಹಾಕಿರ್ತೀನಿ. ಸೊ ಬನ್ನಿ ಇವತ್ತಿನ ಪೇಪರ್ ಕಟಿಂಗ್ಸ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲೇದಾಗಿ ಸಣ್ಣ ಅಭ್ಯಾಸ ದೊಡ್ಡ ಬದಲಾವಣೆ ಆರ್ಟಿಕಲ್ ಕೊಟ್ಟಿದ್ದಾರೆ, ನೀವು ಇದನ್ನು ಬೇಕಾದ್ರೆ ಓದ್ಕೋಬಹುದು. ನೆಕ್ಸ್ಟ್ ಇತಿಹಾಸದಲ್ಲಿ ಇಂದು ಏನೈತಿ 2026 ಜನವರಿ 23 ಈ ದಿನವನ್ನು ಏನೈತಿ ಇಲ್ಲಿ ಪರಾಕ್ರಮ ದಿವಸ ಅಂತ ಇಲ್ಲಿ ಆಚರಣೆಯನ್ನ ಮಾಡಿದ್ದಾರೆ. ಸೊ ಇದ ಯಾವುದಕ್ಕಾಗಿ ಇಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಜಯಂತಿಯ ಅಂಗವಾಗಿ ಏನೈತಿ ಇಲ್ಲಿ ಪರಾಕ್ರಮ ದಿವಸ ಅಂತ ಇಲ್ಲಿ ಆಚರಣೆಯನ್ನ ಮಾಡ್ತಾರೋ. ನೆಕ್ಸ್ಟ್ ಇಲ್ಲಿ ಭಾರತ ಕಂಡ ವೀರ ಸೇನಾನಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇವರು ನೇತಾಜಿ ಅವರು, ಇವರನ್ನ ಸುಭಾಷ್ ಚಂದ್ರ ಬೋಸ್ ಅವರನ್ನ ನೇತಾಜಿ ಅಂತ ಕರಿತಾ ಇದ್ರು. ಇವರು 1897 ಜನವರಿ 23ರಂದ ಒಡಿಸ್ಸಾದ ಕಟಕದಲ್ಲಿ ಏನೈತಿ ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದಂಪತಿಯ 6ನೇ ಪುತ್ರನಾಗಿ ಇವರ ಜನನವನ್ನು ತಾಳ್ತಾರು. ನೆಕ್ಸ್ಟ್ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆ ಪ್ರಚಲಿತ ಘಟನೆಗಳು. ಮೆಂಕಸ್ ಕಾಯಿಲೆ ಪ್ರಾಥಮಿಕವಾಗಿ ಯಾವ ಸೂಕ್ಷ್ಮ ಪೋಷಕಾಂಶದ ದುರ್ಬಲಗೊಂಡ ಚಯಾಪಚಯ ಕ್ರಿಯೆಗೆ ಸಂಬಂಧಿಸಿದೆ ಅಂದರು. ಇಲ್ಲಿ ತಾಮ್ರ ಅನ್ನೋದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರಗತಿ ವೇದಿಕೆಯ ಪ್ರಾಥಮಿಕ ಉದ್ದೇಶ ಏನಂತ ಇಲ್ಲಿ ಕೇಳಿದಾರೆ. ಇಲ್ಲಿ ಪ್ರಮುಖ ಸರ್ಕಾರಿ ಕಾರ್ಯಕ್ರಮಗಳನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಪರಿಶೀಲಿಸುವುದು ಮತ್ತು ಕುಂದು ಕೊರತೆಗಳನ್ನು ಪರಿಹರಿಸುವುದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಒಲಿಂಪಿಕ್ ಶಿಕ್ಷಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮ ಅನ್ನು ಪ್ರಾರಂಭಿಸಿದ ಸಂಸ್ಥೆ ಯಾವುದು ಅಂದರು. ಇಲ್ಲಿ ಭಾರತೀಯ ಒಲಿಂಪಿಕ್ ಸಂಘ ಅನ್ನೋದಿಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಅಸೋಲಾ ಬಟ್ಟಿ ವನ್ಯಜೀವಿ ಅಭಯಾರಣ್ಯ ಯಾವ ಬೆಟ್ಟದ ಸಾಲಿನಲ್ಲಿ ಇದೆ ಅಂದರು. ಇಲ್ಲಿ ಅರಾವಳಿ ಅನ್ನೋದಿದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದರು. ಸೊ ಇಲ್ಲಿ ಆಂಧ್ರ ಅನ್ನೋದಿದೆ ಕರೆಕ್ಟ್ ಆಗುತ್ತೆ. ಸೊ ಈ ರೆಡ್ಡಿ ಟೈಪ್ ಏನು ಬರ್ತಾವಲ್ಲ ಇವೆಲ್ಲ ಆಂಧ್ರ ಮತ್ತು ತೆಲಂಗಾಣದಲ್ಲಿ ನೀವು ಹೆಚ್ಚಾಗಿ ನೋಡ್ಬೋದು. ನೆಕ್ಸ್ಟ್ ಭಾರತೀಯ ಬ್ಯಾಂಕ್ಗಳ ಸಂಘ IBA ಬ್ಯಾಂಕಿಂಗ್ ತಂತ್ರಜ್ಞಾನ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಫಿನ್ಟೆಕ್ ಮತ್ತು DPI ಅಡಾಪ್ಷನ್ ಪ್ರಶಸ್ತಿಯನ್ನು ಗೆದ್ದ ಬ್ಯಾಂಕ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕರ್ನಾಟಕ ಬ್ಯಾಂಕ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಕರ್ನಾಟಕ ಬ್ಯಾಂಕ್ ಬೇರೆ, ನೆಕ್ಸ್ಟ್ ಇನ್ನೊಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೇರೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು, ಇದ ಬ್ಯಾಂಕ್ ಬೇರೆ, ಇದ ಬ್ಯಾಂಕ್ ಬೇರೆ. ಸೊ ಇದೇನೈತಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಇದು ಸ್ಟೇಟದ ಸಂಬಂಧಪಟ್ಟ ಹಾಗೆ ಆಗುತ್ತೆ. ಇದು ಕರ್ನಾಟಕ ಬ್ಯಾಂಕ್ ಅನ್ನೋದು ಇದೊಂದು ಖಾಸಗಿ ಬ್ಯಾಂಕ್ ಆಗಿದೆ. ಬಟ್ ಇದ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅನ್ನೋದು ಗೌರ್ಮೆಂಟ್ ಅಂಡರ್ ಇದ್ದಿದ್ದ ಬ್ಯಾಂಕ್ ಇದೆ. ನೆಕ್ಸ್ಟ್ 2026 ಜಾಗತಿಕ ಅಪಾಯ ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂದರು. ಇಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ರೀಸೆಂಟ್ ಆಗಿ ಇದರ ಸಮಾವೇಶ ಕೂಡ ನಡೀತೀವಿ ಇಲ್ಲಿ ದಾವೋಸ್ನಲ್ಲಿ. ಸೊ ಇದು ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಇಲ್ಲಿ ಭಾರತ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗಿತ್ತು. ನೆಕ್ಸ್ಟ್ ಕ್ರಿಸ್ಟಲ್ ಮೇಜ್ 2 ಎಂದರೇನು ಅಂದರು. ಇಲ್ಲಿ ಇದೊಂದು ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗಿದೆ. ನೆಕ್ಸ್ಟ್ 2025 ಆರ್ಚರಿ ವಿಶ್ವಕಪ್ನ ಪುರುಷರ ರಿಕವರ್ ಇವೆಂಟ್ನಲ್ಲಿ ಯಾವ ದೇಶ ಚಿನ್ನದ ಪದಕವನ್ನು ಗೆದ್ದಿದೆ ಅಂದರು. ಇಲ್ಲಿ ಭಾರತ ಏನೈತಿ ಈ ಚಿನ್ನದ ಪದಕವನ್ನು ಗೆದ್ದಿದೆ. ನೆಕ್ಸ್ಟ್ ವೀಕ್ಷಕರ ದಟ್ಟಣೆಯಲ್ಲಿ ಹಠಾತ್ ಸ್ಟ್ರೈಕ್ಗಳನ್ನು ನಿರ್ವಹಿಸಲು ಸುಗಮ ಸ್ಟೀಮಿಂಗ್ ಅನುಭವವನ್ನು ಖಾತ್ರಿಪಡಿಸಿಕೊಳ್ಳಲು ಕೆಳಗಿನಲ್ಲಿ ಯಾವುದು ಸ್ಕೇಲೆಬಲ್ ಪರಿಹಾರಗಳನ್ನು ನೀಡುತ್ತದೆ ಅಂದರು. ಇಲ್ಲಿ ಸೇವೆಗಾಗಿ ನೆಟ್ವರ್ಕ್ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ಇಲ್ಲಿ NAAS ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಎಥಿಲೀನ್ ಆಕ್ಸೈಡ್ ಅನ್ನು ಪ್ರಾಥಮಿಕವಾಗಿ ಮಸಾಲೆ ಕ್ರಿಮಿನಾಶಕದಲ್ಲಿ ಏನು ಬಳಸಲಾಗುತ್ತದೆ ಅಂತ ಇಲ್ಲಿ ಕೇಳಿದರು. ಸೂಕ್ಷ್ಮ ಜೀವಿಗಳ ಕಡಿತ ಅನ್ನೋದು ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ A ಮತ್ತು B ಸೇರಿ ಒಂದು ಕೆಲಸವನ್ನ 12 ದಿನಗಳಲ್ಲಿ ಮಾಡುತ್ತಾರೆ. B ಅದೇ ಕೆಲಸವನ್ನ 30 ದಿನಗಳಲ್ಲಿ ಮಾಡುತ್ತಾನೆ. ಹಾಗಾದರೆ A ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡುತ್ತಾನೆ ಅಂದ್ರೆ ಇಲ್ಲಿ AB ಸೇರಿ 12 ದಿನ, ಅದರಲ್ಲಿ B ಒಬ್ಬ 30 ದಿನ. ಅಂದ್ರೆ ಈ B ಅನ್ನ ಕಳೆದ್ರೆ ನಾವು ಇಲ್ಲಿ ನಮಗ
ಏನ ಕೆಲಸ ಸಿಗ್ತದ. ಸೊ ಇಲ್ಲಿ 12 ಮತ್ತು 30ರ ಲಸವನ್ನ ಇಲ್ಲಿ ನೋಡಿದಾಗ ನಮ್ಗೆ 60 ಆಗುತ್ತೆ. ಸೊ ಇಲ್ಲಿ 5 ಇಲ್ಲಿ 2 ಸೊ ಇಲ್ಲಿ ಇದು 5 ಆಗುತ್ತೆ, ಇದು 2 ಆಗುತ್ತೆ. ಇಲ್ಲಿ 3/60 ಆಗುತ್ತೆ. ಸೊ ಇಲ್ಲಿ 3 ಒಂದೇ 3 2 6 ಆಗುತ್ತೆ, ಇಲ್ಲಿ 0 ಅಂದ್ರೆ 20 ದಿನ ಏನೈತಿ ಇಲ್ಲಿ ಎ ಒಬ್ಬನೇ ಆ ಕೆಲಸವನ್ನ ಮಾಡ್ತಾನು. ನೆಕ್ಸ್ಟ್ 2 8 18 32 50 ಅದ. ಸೊ ನೆಕ್ಸ್ಟ್ ಯಾವ್ದು ಬರ್ತದ ಅಂತ ಇಲ್ಲಿ ಕೇಳಿದರು. ಇಲ್ಲಿಂದ ಇಲ್ಲಿಗೆ 6 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 10 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 14 ಗ್ಯಾಪ್ ಅದ, ಇಲ್ಲಿಂದ ಇಲ್ಲಿಗೆ 18. ಇನ್ನು ನೆಕ್ಸ್ಟ್ 22 ಗ್ಯಾಪ್ ಆಗಬೇಕು. 22 ಗ್ಯಾಪ್ ಅಂತಂದ್ರೆ ಇಲ್ಲಿ 72 ಅನ್ನೋದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಗುರುಕುಲ ಸಂಸ್ಥೆಯಲ್ಲಿ ಗಿರೀಶ್ ಅವರ ಮಾನಸಿಕ ಸಾಮರ್ಥ್ಯದ ತರಗತಿಯಲ್ಲಿ ಹುಡುಗರು ಮತ್ತು ಹುಡುಗಿಯರ ಅನುಪಾತ 7:5 ಅದ. ಆ ತರಗತಿಯಲ್ಲಿ 2400 ವಿದ್ಯಾರ್ಥಿಗಳಿದ್ದಾರೆ. ಅವರಲ್ಲಿ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಿದಾರೆ. ಟೋಟಲ್ ಇಲ್ಲಿ 7:5 ಅಂದಾಗ ಟೋಟಲ್ ಇಲ್ಲಿ 12. ಈ 12 ಭಾಗನ 2400 ವಿದ್ಯಾರ್ಥಿ ಆದ್ರೆ ಇಲ್ಲಿ ನಮಗೆ ಹುಡುಗಿಯರು ಅಂದ್ರೆ ಇಲ್ಲಿ 5 ಭಾಗ. ಸೊ 5 ಭಾಗ ಎಷ್ಟಾಗುತ್ತೆ ಇಲ್ಲಿ 12 ಒಂದ್ಲೆ 12 2 1 2 0 ಅಂದ್ರೆ 12 ಒಂದ್ಲೆ 12 200 ಇಲ್ಲಿ 5 200 ಎಷ್ಟಾಗುತ್ತೆ ಇಲ್ಲಿ 5 2 10 ಮುಂದೆ 2 0 ಅಂದ್ರೆ 1000 ಇಲ್ಲಿ ಹುಡುಗಿಯರು ಇರ್ತಾರೆ. ಸೊ 1000 ಇಲ್ಲಿ ಹುಡುಗಿಯರು ಇರ್ತಾರೆ. ನೆಕ್ಸ್ಟ್ ಒಂದು ಪೆಟ್ಟಿಗೆಯಲ್ಲಿ 2 ಕಪ್ಪು 6 ಹಸಿರು ಮತ್ತು 4 ಹಳದಿ ಚೆಂಡುಗಳಿವೆ. ಅವುಗಳಲ್ಲಿ ಯಾದೃಚ್ಛಿಕವಾಗಿ 2 ಚೆಂಡುಗಳನ್ನು ಎತ್ತಿಕೊಂಡರೆ 2 ಹಸಿರು ಬಣ್ಣಗಳನ್ನು ಬರುವ ಸಂಭವನೀಯತೆ ಎಷ್ಟು ಅಂದರು. ಸೊ ಇಲ್ಲಿ 5/22 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕಾಗದವು ಭಾರತದಲ್ಲಿ 10ನೇ ಶತಮಾನದಲ್ಲಿ ಪರಿಚಯಿಸಲ್ಪಟ್ಟಿತ್ತು ಅಂದರು. ಇದು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕಾಗದ ಭಾರತದಲ್ಲಿ 10ನೇ ಶತಮಾನದಲ್ಲಿ ಬ್ರಿಟಿಷ್ ಆಳ್ವಿಕೆ ಅವಧಿಯಲ್ಲಿ ಪರಿಶೀಲಿಸಲ್ಪಟ್ಟಿತ್ತು ಅನ್ನೋದು ಇದು ತಪ್ಪಾಗುತ್ತೆ. ಇದು ಮುಸ್ಲಿಂ ಆಳ್ವಿಕೆ ಅಂದ್ರೆ ಬ್ರಿಟಿಷರು ಬಂದಿದ್ದ 16ನೇ ಶತಮಾನದಲ್ಲಿ. ಸೊ ಹಾಗಾಗಿ ಇದು ಮುಸ್ಲಿಮರ ಆಳ್ವಿಕೆಯಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಈ ಹೇಳಿಕೆಯನ್ನು ಪರಿಗಣಿಸಿ ಇಲ್ಲಿ ಭಾರತದಲ್ಲಿ ಮೊದಲ ಕಾಗದ ಕೈಗಾರಿಕೆ 1812ರಲ್ಲಿ ಪ್ರಾರಂಭವಾಯಿತು ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಕೆಳಕಂಡ ಯಾವ ದೃಷ್ಟಿ ದೋಷವುಳ್ಳವರಲ್ಲಿ ಕಣ್ಣುಗಡ್ಡೆ ಅಥವಾ ಕಣ್ಣಿನ ಮೊಸರದ ದಪ್ಪ ಹೆಚ್ಚಾಗಿ ಸಂಗಮ ದೂರಕ್ಕಿಂತ ಹೆಚ್ಚಾಗಿರುತ್ತದೆ ಅಂದ್ರೆ ಇಲ್ಲಿ ಸಮೀಪ ದೂರದೃಷ್ಟಿ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಈ ಕೆಳಕಂಡಗಳಲ್ಲಿ ಯಾವುದು ವೃತ್ತಿಯ ಚಲನೆಯಲ್ಲಿರುವ ಒಂದು ಕಾಯದ ಮೇಲೆ ಹೊಸ ಮುಖವಾಗಿ ಪ್ರಯೋಗವಾಗುವ ಬಲದೊಂದಿಗೆ ಆ ಬಲವು ಆ ಕಾಯವನ್ನು ವೃತ್ತಿಯ ಪಥದ ಕೇಂದ್ರದಿಂದ ಹೊರಕ್ಕೆ ತಳ್ಳಲು ಪ್ರಯತ್ನಿಸುತ್ತದೆ ಅಂದರು. ಇಲ್ಲಿ ಕೇಂದ್ರಕ್ಕಾಗಿ ಬಲ ಅನ್ನೋದಿಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಇವುಗಳಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಗೆ ಸಂಬಂಧಿಸಿರುವ ಪ್ರಮುಖ ಅಂಶಗಳು ಯಾವುವು ಅಂದರು. ಸೊ ಮೇಲ್ನ ಎಲ್ಲವೂ ಇಲ್ಲಿ ಕರೆಕ್ಟ್ ಆಗಿದಾವ. ನೆಕ್ಸ್ಟ್ ಈ ಕೆಳಕಂಡಗಳಲ್ಲಿ ಯಾವುದನ್ನು ಗಾಜು ತಯಾರಿಕೆಯಲ್ಲಿ ಬಳಸುತ್ತಾರೆ. ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ಬಳಸ್ತಾರೆ. ವ್ಯಕ್ತಿಯ ರಕ್ತದಲ್ಲಿ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗಿದ್ದರೆ ಅದನ್ನು ಅನಿಮಿಯಾ ಅಂತ ಇಲ್ಲಿ ಕರೀತಾರೆ. ಬಣ್ಣದ ಟೆಲಿವಿಷನ್ಗಳಲ್ಲಿ ಬಳಸುವ ಪ್ರಾಥಮಿಕ ಬಣ್ಣಗಳೆಂದರೆ ನೀಲಿ, ಹಸಿರು, ಕೆಂಪು ಇಲ್ಲಿ ಕರೆಕ್ಟ್ ಆಗುತ್ತೆ. ಕೆಳಕಂಡಗಳಲ್ಲಿ ವಾಯುವ್ಯ ಮಾಲಿನ್ಯ ಉಂಟು ಮಾಡುವ ಪ್ರಮುಖ ಅನಿಲ ಯಾವುದು ಅಂದ್ರೆ ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಕೆಶಪ್ ಸಂಬಂಧಪಟ್ಟ ಹಾಗೆ ಕ್ವಶನ್ಗಳದಾವ, ನೀವು ನೋಡ್ಕೋಬಹುದು ಬೇಕಾದ್ರೆ. ನೆಕ್ಸ್ಟ್ ಹೋಮ್ ಬೌಂಡ್ ಆಸ್ಕರ್ ರೇಸ್ನಿಂದ ಔಟ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕರಣ್ ಜೋಹರ್ ಅವರ ಸಿನಿಮಾ ಆಗಿತ್ತು. ಸೊ ಇದು 15ರ ಘಟ್ಟದಲ್ಲಿ ಏನೈತಿ 15 ಫಿಲ್ಮ್ ಇದ್ರೊಳಗಿತ್ತು. ಸೊ ಈಗ ಏನೈತಿ 5ರ ಲಿಸ್ಟ್ ಒಳಗೆ ಅದು ಬರಲಿಲ್ಲ. ಸೊ ಇಲ್ಲಿ ನೋಡ್ಬೋದು 15 ಚಿತ್ರಗಳ ಶಾರ್ಟ್ ಲಿಸ್ಟ್ ನಲ್ಲಿ ಇತ್ತು. ನೆಕ್ಸ್ಟ್ ಅಂತಿಮ 5 ಸ್ಥಾನಗಳಲ್ಲಿ ಅದಕ್ಕೆ ಜಾಗ ಸಿಗಲಿಲ್ಲ. ಸೊ ಅದನ್ನ ಕೈ ಬಿಟ್ಟಿದ್ದಾರೆ. ನೆಕ್ಸ್ಟ್ ಜೈಡಸ್ ಸಂಸ್ಥೆಯಿಂದ ಕ್ಯಾನ್ಸರ್ ಔಷಧಿ ಭಾರತದಲ್ಲಿ ಬಿಡುಗಡೆ ಅಂದರು. ಸೊ ಈ ಸಂಸ್ಥೆಯಿಂದ ಕ್ಯಾನ್ಸರ್ ಔಷಧಿ ಭಾರತದಲ್ಲಿ ಬಿಡುಗಡೆ ಆಗ್ತದ. ನೆಕ್ಸ್ಟ್ ಚುನಾವಣೆ ಆಯೋಗದಿಂದ ಹೊಸ ಮಾಸ್ಟರ್ ಆ್ಯಪ್ ಅನ್ನ ಬಿಡುಗಡೆ ಮಾಡಿದಾರು, ನೋಡ್ಬೋದು ನೀವು. ECI ನೆಟ್ ಅನ್ನೋ ಒಂದು ಇಲ್ಲಿ ಆ್ಯಪ್ ಅನ್ನ ಬಿಡುಗಡೆ ಮಾಡಿದಾರು. ಸೊ ಈ ಬಿಡುಗಡೆ ಮಾಡಿದ ಇದರ ಉದ್ದೇಶ ಅಥವಾ ಇದರ ಕೆಲಸ ಏನಪ್ಪಾ ಅಂತಂದ್ರ ಚುನಾವಣಾ ಸಂದರ್ಭದಲ್ಲಿ
ತಪ್ಪು ಮಾಹಿತಿ ಅಥವಾ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಹಾಕುವ ಸಾಧನವಾಗಿದ ಕೆಲಸವನ್ನ ಮಾಡ್ತದ ಅಂತ ಇಲ್ಲಿ ಹೇಳಿದಾರೆ. ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಅಧಿಕಾರಿ ಯಾರದಾರ ಅಂದ್ರೆ ಈಗ ಜ್ಞಾನೇಶ್ ಕುಮಾರ್ ಅವರ ಇಲ್ಲಿದ್ದಾರೆ ಚೇರ್ಮನ್ ಇವ್ರದಾರ. ಇಲ್ಲಿ ನೋಡ್ಬೋದು ECI ನೆಟ್ ಅನ್ನೋದು ಇದು ಒಂದು ಏನೈತಿ ಆ್ಯಪ್ ಅನ್ನ ಬಿಡುಗಡೆ ಮಾಡಿದಾರ. ನೆಕ್ಸ್ಟ್ ಆಂಧ್ರದಲ್ಲೂ ಮಕ್ಕಳ ಸಾಮಾಜಿಕ ಜಾಲತಾಣ ಬಳಕೆಗೆ ನಿಷೇಧ. ಸೊ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಈ ಕಾಯ್ದೆ ಐತಿ, ಏನ 16 ವರ್ಷಕ್ಕೆ ಒಳಗಿನ ಮಕ್ಕಳಿಗೆ ಏನೈತಿ ಸಾಮಾಜಿಕ ಜಾಲತಾಣದ ಬಳಕೆಯನ್ನ ನಿಷೇಧ ಮಾಡಿದರು. ಅದೇ ರೀತಿ ಆಂಧ್ರದಲ್ಲಿಯೂ ಕೂಡ ಮಾಡುವ ಸಲುವಾಗಿ ಚಿಂತನೆ ನಡೆದದ. ನೆಕ್ಸ್ಟ್ ಆಸ್ಟ್ರೇಲಿಯಾ ಜೊತೆ GTTC ಒಪ್ಪಂದ ಕೂಡ ಆಗಿದೆ. ಇಲ್ಲಿ ನೋಡಬಹುದು ಕೌಶಲ್ಯ ತರಬೇತಿ ಪಡೆದಿರುವ ರಾಜ್ಯದ ಪ್ರತಿಭಾನ್ವಿತರಿಗೆ ಜಾಗತಿಕ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳನ್ನು ಒದಗಿಸುವ ಉದ್ದೇಶದಿಂದ ಏನೈತಿ ಈ ಒಂದು ಒಪ್ಪಂದ ಮಾಡಿಕೊಂಡಾರ. ಸಿಂಗಾಪುರದ ವೃಕ್ಷಮತೆ ಏನಿಲ್ಲ ಅಂದಾರ. ಸೊ ಸಿಂಗಾಪುರದ ವೃಕ್ಷಮತೆ ಇವರು ಮೂಲತಃ ಕರ್ನಾಟಕದವರಾಗಿದ್ರು. ಸೊ ಸುಮಾರು ಇವರ ಗಿಡಗಳನ್ನು ಸುಮಾರು 76,000 ಗಿಡಗಳನ್ನ ಇಲ್ಲಿ ನೆಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಇವರ ಕರ್ನಾಟಕದವರ ಹೃದಯಾಘಾತದಿಂದ ತೀರ್ಕೊಂಡಾರಂತ. ಸೊ ಇವರ ಹೆಸರ ಕೀರ್ತಿದ ಮೆಕಾನಿಯನ್ ಅವರು. ನೆಕ್ಸ್ಟ್ ವಿಜಯ ಪಕ್ಷಕ್ಕೆ ಬಿಗಿಲ್ ಚಿಹ್ನೆ ಅಂದ್ರೆ ಬಿಗಿಲ್ ಅಂದ್ರೆ ಇಲ್ಲಿ ವಿಜಿಲ್ ಚಿಹ್ನೆಯನ್ನ ಇವರ ತೆಗೆದುಕೊಂಡಿರ್ತಾರೆ, ನೋಡ್ಬೋದು. ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ TVK ಪಕ್ಷ ಯಾರದ ಜಯ ದಳಪತಿ ಅವರದ ಪಕ್ಷ ಇದಾಗ್ಯದ. ಸೊ ವಿಜಿಲ ಚಿಹ್ನೆ ಪಕ್ಷದ ಚಿಹ್ನೆ ಏನಂದ್ರೆ ಇಲ್ಲಿ ವಿಶಾಲ ಆಗಿದೆ. ಸೊ ವಿಶ್ವಸಂಸ್ಥೆಗೆ ಟ್ರಂಪ್ ಸಡ್ ಹೊಡೆದಾನಂತ. ಇಲ್ಲಿ ಮಿನಿ ವಿಶ್ವಸಂಸ್ಥೆಯನ್ನ ಇವ ಸ್ಥಾಪನೆ ಮಾಡ್ತಾನಂತ ಘೋಷಣೆಯನ್ನ ಮಾಡಿದಾನ. ಇದಕ್ಕೆ ಕಾಯಂ ಸದಸ್ಯತ್ವ ಪಡೆಯಕ್ಕೆ ಇಲ್ಲಿ 9,000 ರೂಪಾಯಿ ಕೋಟಿಯನ್ನ ಅದಕ್ಕೆ ಹಾಕ್ಬೇಕಂತ. ಸೊ ಭಾರತಕ್ಕೂ ಕೂಡ ಆಹ್ವಾನ ಬಂದದ, ಬಟ್ ಭಾರತ ಸೇರಿಲ್ಲ, ಸೇರೋದು ಡೌಟನ. ನೆಕ್ಸ್ಟ್ ರಾಷ್ಟ್ರೀಯ ವಿದ್ಯುತ್ ನೀತಿಗೆ ಕೇಂದ್ರ ಹೊಸ ರೂಪವನ್ನ ಇಲ್ಲಿ ಜಾರಿ ಮಾಡ್ಲಾಗ್ತದ, ನೀವು ನೋಡ್ಬೋದು. ಸೊ ಏನೇನಾಗುತ್ತಾ ಡೀಟೇಲ್ ಅದ ನೀವು ನೋಡ್ರಿ. ನೆಕ್ಸ್ಟ್ ಮಿಲ್ಲೆಟ್ ಮೈಕ್ರೋಚಿಪ್ ಸ್ತಂಭಚಿತ್ರ ಏನೈತಿ 2026 ಜನವರಿ 26ಕ್ಕೆ ಏನೈತಿ ಕರ್ತವ್ಯ ಪಥದಲ್ಲಿ ಏನೈತಿದ ಮಿಲ್ಲೆಟ್ಸ್ ಟು ಮೈಕ್ರೋಚಿಪ್ ಅನ್ನೋ ಒಂದು ಥೀಮ್ ಮುಖಾಂತರ ಇದ ಕರ್ನಾಟಕದ ಪರ ಏನೈತಿದ ಸ್ತಂಭಚಿತ್ರ ಕರ್ತವ್ಯ ಪಥದಲ್ಲಿ ಸಾಗಲಿದೆ ಅಂತ ಹೇಳ್ಬೋದು. ನೋಡ್ಬೋದು ನೀವು ಯಾವ ರೀತಿ ಅದ ಅಂತ. ಮಿಲ್ಲೆಟ್ ಟು ಮೈಕ್ರೋಚಿಪ್. ಸೊ ಟ್ರಂಪ್ ಶಾಂತಿ ಸಭೆ ಭಾರತ ಗೈರು. ನೆಕ್ಸ್ಟ್ ಟ್ರಾಫಿಕ್ ಜಾಮ್ ಬಗ್ಗೆ ನೋಡ್ಬೋದು. ಬೆಂಗಳೂರು ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ ಅಂತ ಟ್ರಾಫಿಕ್ ಜಾಮ್ ಒಳಗ. ಸೊ ಇವು PDF ಇರ್ತದ, ನೀವು ಬೇಕಾದ್ರೆ ನೋಡ್ಕೋಬಹುದು. ಇಲ್ಲಿ ರಾಜ್ಯಪಾಲರ ಮತ್ತು ಸರ್ಕಾರದ ಕಸಿಬಿಸಿ ಹಂಗ ನಡೆದದ. ಇವತ್ತು ಇತ್ತದ ಇವತ್ತಿನ ಒಂದು ಸಭಾ ಒಳಗ ರಾಜ್ಯಪಾಲರು ಬಂದ ಒಂದು 2 ಲೈನ್ ಏನೋ ಅಷ್ಟೇ ಏನೈತಿ ಓದಿ ಮರಳಿ ಹೊಂಟರು. ಅದಕ್ಕಾಗಿ ಕಾಂಗ್ರೆಸ್ದವರು ಏನು ಮಾಡ್ರು, ಕಾಂಗ್ರೆಸ್ದ MLAಗಳು ಅವ್ರಿಗೆ ಧಿಕ್ಕಾರವನ್ನ ಕೂಗಿದ್ರು. ಸೊ ಅದನ್ನ ನೀವು ನ್ಯೂಸ್ನಲ್ಲಿ ನೋಡ್ಬೋದು. ಸೊ ಇದಿಷ್ಟು ಆಗ್ಯದ. ಸೊ ಪ್ರಮುಖ ಯೋಜನೆಗಳೆಲ್ಲ ಅದಾವು, ಇಲ್ಲಿ ನೋಡ್ಕೋಬಹುದು ಯಾವ ಏನೇನಂತ. ಸೊ ಟ್ರಂಪ್ದ ನೋಡ್ಬೋದು ಏನೇನು ಹೊಸದು ಮಾಡಕ್ ಹೋತಾನೋ, ಯಾವುದು ಸಕ್ಸಸ್ ಆಗೋಲ್ಲ ಇವನು. ಇಲ್ಲಿ ಭಾರತೀಯ ಸೇನೆಗೆ ಜಗತ್ತಿನ ಮೊದಲ ರೆಜಿಮೆಂಟ್ ಆಲ್ಟರರಿ ಶೆಲ್ ಅನ್ನ ಇಲ್ಲಿ ಪ್ರಯೋಗವನ್ನ ಮಾಡಾಕ್ತಾರ. ಸೊ ಇದ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಇದಿಷ್ಟು ಏನೈತಿ ಇಲ್ಲಿ ನೋಡ್ಬೋದು. ದಾವೋಸ್ ಆರ್ಥಿಕ ಶೃಂಗಸಭೆ ನಡೆದದ ಜನವರಿ 19ರಿಂದ 23ರವರೆಗೆ ನಡೆದದ. ಇದಕ್ಕೆ ಭಾರತ ಕೂಡ ಅಟೆಂಡ್ ಆಗಿದೆ. ಸೊ ಇಲ್ಲಿ ಕಂಪ್ಯೂಟರ್ ಬಗ್ಗೆ ಕೆಲವೊಂದು ಕ್ವಶನ್ಗಳಿದಾವು, ನೋಡ್ಕೋಬಹುದು.
ಸೊ ಇದಿಷ್ಟು ಏನೈತಿ ಇವತ್ತಿನ ಒಂದು ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಇದೇ ರೀತಿಯ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.